ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕ ಕೊತ್ನೂರು ಪಂಚಾಕ್ಷರಿ ರೆಡ್ಡಿಯವರ ಹುಟ್ಟುಹಬ್ಬ ಸರಳವಾಗಿ ನಡೆಯಿತು. ಈ ವೇಳೆ ಮಾತನಾಡಿದ ಅವರು, ಕೋಲಾರ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಭದ್ರಕೋಟೆ. ಯಾರು ಬಂದರೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಸೋಲಿಸುವುದಕ್ಕೆ ಆಗುವುದಿಲ್ಲ. ಹೈಕಮಾಂಡ್ ನಿರ್ಧಾರಕ್ಕೆ ಎಲ್ಲರೂ ಬದ್ಧರಾಗಿರಬೇಕು. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾರೇ ಆಗಲಿ ಗೆಲುವಿಗೆ ಶ್ರಮಿಸಿದರೆ ಗೆಲುವು ಖಚಿತ ಎಂದು ಹೇಳಿದರು. ಈಗ ಕೋಲಾರ ಕ್ಷೇತ್ರದಲ್ಲಿ ಈಗ ಸುಮಾರು 6-7 ಬಾರಿ KH ಮುನಿಯಪ್ಪನವರು ಸ್ಪರ್ಧಿಸಿ ಇಲ್ಲಿ ಸುಮಾರು 7 ಬಾರಿ ಅವರು ಲೋಕಸಭಾ ಸದಸ್ಯರಾಗಿ ಈಗ ದೇವನಹಳ್ಳಿ ಕ್ಷೇತ್ರದಿಂದ MLA ಗೆದ್ದು ಈಗ ಮಂತ್ರಿಗಳಾಗಿ ನಮ್ಮ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈಗ ಅವರ ಅಳಿಯ ಚಿಕ್ಕಪೆದ್ದಣ್ಣವ್ರಿಗೆ ಕೊಡಬೇಕಂತ ಒಂದು ಮುನಿಯಪ್ಪಣ್ಣವರ ಒಂದು ಆಶಯ, ಹಾಗೂ ಕೆಲವು ನಮ್ಮ ಕೋಲಾರ ವಿಧಾನಸಭಾ ಕ್ಷೇತ್ರದ ಈಗ ಹಾಲಿ ಮಂತ್ರಿಗಳು, ಕೆಲವು ನಮ್ಮ ಶಾಸಕರು ಹಾಗೂ ನಮ್ಮ ರಮೇಶ್ ಕುಮಾರ್ ಸಾಹೇಬರು, ಇದು ಏನಾಗಿದೆ, ಬಣ ಅನ್ನೋದು ಇದೆ, ಆದರೆ ಎಲ್ಲದಕ್ಕಿಂತ ಹೆಚ್ಚು ನಾವು ಪಕ್ಷ ನೋಡಬೇಕು. ಈಗ ಆದ್ದರಿಂದ ಈಗ ನಾವು ಯಾರಿಗೆ ಈಗ ಪಕ್ಷ ಹೈಕಮಾಂಡು ತೀರ್ಮಾನ ಕೊಟ್ಟು ಯಾರನ್ನೇ ಅಭ್ಯರ್ಥಿ ಮಾಡಲಿ, ಈಗ ಹೇಗಿದೆ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಪಂಚ ಗ್ಯಾರಂಟಿಗಳು ಏನು ಅನುಷ್ಠಾನವಾಗಿ ಇಂಪ್ಲಿಮೆಂಟ್ ಆಗಿ ಇವತ್ತು ಜನಗಳಲ್ಲಿ ಮನೆ ಮನೆಗೂ ತಲುಪಿವೆ, ಅದರ ಆಧಾರದ ಮೇಲೆ. ಆಮೇಲೆ ನಮ್ಮ ಕೋಲಾರ ಕ್ಷೇತ್ರ ಇಂದಿನ ಕಾಲದಿಂದ ನೋಡಬೇಕಂದ್ರೆ ಕಾಂಗ್ರೆಸ್ ಪರವಾಗೇ ಯಾವತ್ತೂ ನಿಂತಿದೆ. ಮೊನ್ನೆ ಸ್ವಲ್ಪ ನಮ್ಮ ಕಾಂಗ್ರೆಸ್ನ ಈ ಒಂದು ಗೊಂದಲಗಳಲ್ಲಿ ಬೇರೆ ಒಂದು BJPಗೆ ಅವಕಾಶ ಆಯಿತೆ ಹೊರತು ಈ ಕೋಲಾರ ಕ್ಷೇತ್ರ ಅನ್ನೋದು ಎಂದೆಂದಿಗೂ ಕಾಂಗ್ರೆಸ್ ಕ್ಷೇತ್ರ ಇದೆ. ಈಗಲೂ ಅಷ್ಟೇ, ಈಗ ಒಗ್ಗಟ್ಟಾಗಿ ಈಗ ಏನು ಎರಡೂ ಬಣ ಇದೆ, ಈಗ ಮುನಿಯಪ್ಪಣ್ಣವ್ರ ಬಣ ಅಂತಾರೆ, ಈಗ ಕೆಲವರು ನಮ್ಮ ಶಾಸಕರು ಸಚಿವರ ಬಣ ಅಂತಾರೆ. ಎರಡೂ ಬಣಗಳು ಒಂದಾಗಿ ಯಾರಿಗೇ ಆಗಲಿ ಬೆಂಬಲವಾಗಿ ನಿಂತು ಮಾಡಿದರೆ 100ಕ್ಕೆ 100% ಈ ಕೋಲಾರ ಕ್ಷೇತ್ರದಲ್ಲಿ ನಾವು ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಸಾಧಿಸ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ಈಗಿನ ಒಂದು ಇದು ನೋಡಿದ್ರೆ ನಮ್ಮ ಕರ್ನಾಟಕ ರಾಜ್ಯದ ಒಂದು ಲೋಕಸಭಾ ಚುನಾವಣೆ ತಗೊಂಡ್ರೆ ಕಾಂಗ್ರೆಸ್ಗೆ ಈಗ ಏನು ನಮ್ಮ DCM ಅವರು, ನಮ್ಮ ಶಿವಕುಮಾರ್ಜಿಯವರು ಏನು ಹೇಳಿದ್ದಾರೆ, ನಾವು 20 ಸೀಟ್ ಮೇಲೆ ಗೆಲ್ತೀವಿ ಅಂತ, ಅದೇನು ಹಿಂದಕ್ಕೆ ಹೋಗಲ್ಲ, ಗೆಲ್ಲೋ ಒಂದು ಸೂಚನೆಗಳು ಕಾಣ್ತಾ ಇವೆ. ಸರ್, ಈಗ 5 ಜನ ರಾಜೀನಾಮೆಗೆ ಪಟ್ಟಿಡ್ತಿದ್ದಾರೆ. ಇನ್ನು ಚಿಕ್ಕಪೆದ್ದಣ್ಣವ್ರಿಗೆ ಟಿಕೆಟ್ ಕೊಟ್ಟರೆ ನಾವು 5 ಜನ ರಾಜೀನಾಮೆ ನೀಡ್ತೀವಿ ಅಂತಿದ್ದಾರೆ. ಅದರ ಬಗ್ಗೆ ಇಲ್ಲ, ಅದು ಇವತ್ತು ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಉಪಮುಖ್ಯಮಂತ್ರಿಗಳು ಹಾಗೂ ಅಧ್ಯಕ್ಷ DK ಶಿವಕುಮಾರ್ಜಿಯವರೆಲ್ಲ ಸೇರಿ ಕೂತು ಸಂಧಾನ ಮಾಡಿ ಯಾರೋ ಒಬ್ಬರಿಗೆ ತೀರ್ಮಾನ ಮಾಡ್ತಾರೆ. ಏನಂದರೆ ಈಗ ನಾವು ಎಷ್ಟೇ ಎಲ್ಲ ಇದು ಮಾಡ್ಕೊಂಡ್ರು ಆ ಒಂದು ಸೀಟ್ ಚಿಕ್ಕಪೆದ್ದಣ್ಣವ್ರಿಗೋ ಇಲ್ಲ ಎಲ್ಲನ್ನಂತೈನವ್ರಿಗೋ ಇಲ್ಲ ಇನ್ನು ಬೇರೊಬ್ಬರಿಗೋ ಅನ್ನೋದು ಹೈಕಮಾಂಡ್ ತೀರ್ಮಾನ ಮಾಡೋದು. ಸೊ ಎಲ್ಲರೂ ಈಗ ಒಟ್ಟಾಗಿ ಹೋದ್ರೇ, ಈಗ ಪಕ್ಷ ಅಂದಮೇಲೆ ಈಗ ಶಾಸಕರು ಯಾರು, ಕಾಂಗ್ರೆಸ್ ಪಕ್ಷದವರೇ, ಮಂತ್ರಿಗಳ್ಯಾರು, ಕಾಂಗ್ರೆಸ್ ಪಕ್ಷದವರೇ. KH ಮುನಿಯಪ್ಪನವರ ಅಳಿಯ ಚಿಕ್ಕಪೆದ್ದಣ್ಣವ್ರು ಯಾರು, ಅವರು ಕಾಂಗ್ರೆಸ್ ಪಕ್ಷದವರು. ಹನುಮಂತಯ್ಯನವ್ರು ಯಾರು, ಅವರು ಕಾಂಗ್ರೆಸ್ ಪಕ್ಷದವರು. ಆದ್ದರಿಂದ ನಾವೆಲ್ಲ ಕಾಂಗ್ರೆಸ್ ಕುಟುಂಬದವರು. ಒಂದಾಗಿ ಹೋದರೆ ಗೆಲ್ತೀವಿ. ಈಗ ಒಂದಾಗಿ ಹೋಗಲಿಲ್ಲ ಅಂದರೆ ಇದಕ್ಕೆ ಮೊನ್ನೆ ಲಾಸ್ಟ್ ಚುನಾವಣೆ ಏನು ನಮ್ಮ KH ಮುನಿಯಪ್ಪನವ್ರ ಸೋಲಿಗೆ ಇದಾಯಿತು, ಸೇಮ್ ಅದೇ ಆಗುತ್ತೆ. ಬಟ್ ಅದಕ್ಕೆ ಅವಕಾಶ ಕೊಡದೆ ಎಲ್ಲರೂ ಸೇರಿ ಒಟ್ಟಿಗೆ ಹೋದರೆ ಇದು ಕಾಂಗ್ರೆಸ್ಗೆ ಅನುಕೂಲವಾಗುತ್ತೆ ಅನ್ನೋ ಒಂದು ಸೂಚನೆ ಜನಗಳಲ್ಲಿ, ಪಬ್ಲಿಕ್ಕಲ್ಲಿ ಬರ್ತಾ ಇದೆ. ಅದಕ್ಕೆ ಒಗ್ಗಟ್ಟಾಗಿ ಹೋದ್ರೇ ಇದು ನನ್ನ ಪ್ರಕಾರ ಹೈಕಮಾಂಡು ಏನು ನಮ್ಮ ಹಿರಿಯ ಧುರೀಣರಿದ್ದಾರೆ ಇದನ್ನು ಸರಿಪಡಿಸ್ತಾರೆ. ಇವತ್ತು ರಾಜೀನಾಮೆ ಅದು ನಡೆದಿರುತ್ತೆ. ಯಾಕಂದರೆ ಬಣ ಅಂದಮೇಲೆ ರಾಜಕೀಯ ಈ ಒಂದು
ರಾಜಕೀಯ ಚುನಾವಣೆಗಳ ಒಂದು ಟೈಮಲ್ಲಿ ಇವೆಲ್ಲ ಕಾಮನ್ ಆಗಿ ಬರೋ ಇದೆ. ಆದ್ದರಿಂದ ಸ್ವಲ್ಪ ಮನಸ್ತಾಪಗಳಿರ್ತವೆ, ಅದನ್ನ ಸರಿಪಡಿಸಿ ಯಾರೋ ಒಬ್ರಿಗೆ ಅನೌನ್ಸ್ ಮಾಡಿ ಒಟ್ಟಿಗೆ ಹೋಗ್ತಾರೆ. ಅದನ್ನ ಏನು ಇದು ಮಾಡೋಷ್ಟಿಲ್ಲ. ಇಲ್ಲಿ ಈಗ ಈ ಕ್ಷೇತ್ರದಲ್ಲೂ ಅಷ್ಟೇ ನಮ್ಮ ಕಾಂಗ್ರೆಸ್ ಮೊನ್ನೆ ಅಭ್ಯರ್ಥಿ ಆಗಿದ್ದಂಥ ನಮ್ಮ ರಾಜುಗೌಡರು, ಈಗ ನಮ್ಮ ಪುಟಾಂಜಪ್ಪನವ್ರನ್ನ ಇಬ್ಬರನ್ನೂ ಸೇರಿ ಗಮನಕ್ಕೆ ತಗೊಂಡು ಈಗ ಒಟ್ಟಿಗೆ ಹೋಗ್ಬೇಕಂತೇಳಿ ಒಂದು ಸಂಧಾನ ಮಾತುಕತೆ ನಡೆದ ಆ ಥರ ಅದನ್ನು ಎಲ್ಲ ಸಂಧಾನ ಮಾಡಿ ನಡೆಸ್ಕೊಂಡು ಹೋಗ್ತಾರೆ. ಒಂದು ವೇಳೆ ಚಿಕ್ಕಪೆದ್ದಣ್ಣವ್ರಿಗೆ ಟಿಕೆಟ್ ಕೊಟ್ಟರೆ ಮೈತ್ರಿ ಅಭ್ಯರ್ಥಿ ಗೆಲುವು ಖಚಿತ ಅಂತ ಹೇಳ್ತಿದ್ದಾರೆ. ಈಗ ಮೈತ್ರಿ ಅಭ್ಯರ್ಥಿ ಗೆಲುವು ಖಚಿತ ಅನ್ನೋದಕ್ಕಿಂತ ಚುನಾವಣೆ ಎದುರಿಸಿದಲ್ಲೇ ಗೊತ್ತಾಗೋದು. ಈಗ ನಾವು ಟೂ ಅರ್ಲಿ ಟು ಸ್ಪೀಕ್ ಅನ್ನಂಗೆ ಅತಿ ಮುಂಚಿತವಾಗಿ ಮಾತುಗಳು ಹೇಳಕ್ಕೆ ಅಷ್ಟಿಷ್ಟಲ್ಲ. ಮತದಾರ ಪ್ರಭು ಈಗ ಯಾರ ಕಡೆ ವಾಲ್ತಾನೆ ಅನ್ನೋದು ಇದು. ಯಾಕಂದರೆ ಈ ಒಂದು 5 ವರ್ಷಗಳಲ್ಲಿ ನಮ್ಮ BJP ಅಭ್ಯರ್ಥಿ ಏನು ಗೆದ್ದಿದ್ರು, ಅವ್ರು ಯಾವ ಥರ ಸ್ಪಂದಿಸಿದ್ರು, ಯಾವ ಥರ ಇಲ್ಲಿ ಕೋಲಾರ ಕ್ಷೇತ್ರದಲ್ಲಿ ನಡ್ಕೊಂಡವ್ರೆ ಅನ್ನೋದು ನಮಗೆಲ್ಲ ಅನುಭವಗಳಾಗಿದೆ. ಆದ್ದರಿಂದ BJPಯವರು ಮನಸ್ಥಿತಿಗಳೇನು ಅನ್ನೋದು ಈಗಾಗಲೇ ಜನ ತಿಳ್ಕೊಂಡಿದ್ದಾರೆ. ಈ ಕೋಲಾರ ಕ್ಷೇತ್ರದಲ್ಲಿ, ಬೇರೆ ಕ್ಷೇತ್ರದಲ್ಲಿ ಹೇಗಾದ್ರು ಬಿಡಿ, ಕೋಲಾರ ಕ್ಷೇತ್ರದಲ್ಲಿ ಸಾಮಾನ್ಯವಾಗಿ ಈ ಸರ್ತಿ ಯಾರೇ ನಿಂತರೂ, ಯಾವ ಮೈತ್ರಿ ಅಭ್ಯರ್ಥಿ ನಿಂತರೂ, ಈ ನಮ್ಮ ಕಾಂಗ್ರೆಸ್ ಏನು ವರಿಷ್ಠರು ಇಲ್ಲೆಲ್ಲ ಇದ್ದಾರೆ, ಎಲ್ಲ ಒಂದಾಗಿ ಒಗ್ಗೂಡಿ ಹೋದರೆ ಸುಮಾರು 1 ಲಕ್ಷ 2 ಲಕ್ಷ ಓಟ್ಗಳಿಂದ ಮುಂದೆ ಗೆಲುವು ಸಾಧಿಸ್ತಾರೆ. ಆಯ್ತಾ, ಒಟ್ಟಿಗೆ ಹೋಗ್ಬೇಕಷ್ಟೇ. ಶಿಡ್ಲಘಟ್ಟದಲ್ಲಿ ಲೋಕಸಭಾ ಚುನಾವಣೆಗೆ ನೀವು ಪ್ರಚಾರವಾಗಿ ಇರ್ತೀರಾ ಸರ್? ಈ ಸಲ ಎಲ್ಲ ಪಕ್ಷದ ಪರವಾಗಿ ನಾನು ಇದ್ದೇ ಇರ್ತೀನಿ. ಯಾಕಂದರೆ ನಮ್ಮೆಲ್ಲರಿಗಿಂತ ದೊಡ್ಡದು ಪಕ್ಷ. ಆ ಪಕ್ಷಕ್ಕೆ ನಾವು ಬೆಂಬಲವಾಗಿ ನಿಲ್ಲಲೇಬೇಕು. ಸಾಮಾನ್ಯ ನಾವು ಕಾರ್ಯಕರ್ತರಾಗಿ, ಕಾಂಗ್ರೆಸ್ ಕಟ್ಟಾಳುಗಳಾಗಿ ಅದು ನಮ್ಮ ಆದ್ಯ ಕರ್ತವ್ಯ ಅದು.